ಎಲ್ರಿಗೂ ನಮಸ್ಕಾರ. ಈ ಟೈಮು ಸಲ ಈ ಥರ ಬಿಗ್ ಬಾಸ್ ಕನ್ನಡದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡ್ತೀವಿ ನಿಮಗೆ. ಸೊ ನಿನ್ನೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ. ನಿನ್ನೆ ಕಿಚ್ಚ ಸುದೀಪ್ ಅವರು ಗ್ರ್ಯಾಂಡ್ ಓಪನಿಂಗ್ನ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಯಾವ್ಯಾವ ಕಂಟೆಸ್ಟೆಂಟ್ಸ್ ಎಲ್ಲ ಬಂದಿದ್ದಾರೆ ಅಂತ ನಿಮಗೆ 1 by 1 ಹೇಳಕ್ಕೆ ಹೋಗ್ತೀನಿ. ಅದ್ರ ಜೊತೆ ಅವ್ರಿಗೆ ಸ್ವಲ್ಪ ಅವ್ರ ಬ್ಯಾಕ್ಗ್ರೌಂಡು, ಹಾಗೆ ಅವ್ರು ಏನು ಸಾಧಿಸಿದ್ದಾರೆ ಇಲ್ಲಿವರೆಗೂ ಅಂತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ. ಮೊದಲನೇ ಕಂಟೆಸ್ಟೆಂಟು ಭವ್ಯ ಗೌಡ. ಇವರು ಗೀತಾ ಸೀರಿಯಲಲ್ಲಿ ಫೇಮಸ್ ಆಗಿದ್ದಾರೆ. ಫೋಟೋ ಹಾಕ್ತಿದ್ದೀವಿ, ನೋಡ್ಕೊಬೋದು. ನಿಮಗೆಲ್ಲ ಗೊತ್ತಿರುತ್ತೆ, ಸ್ವಲ್ಪ ಫೇಮಸ್ ಇದ್ದಾರೆ. ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ, ಲೀಡ್ ರೋಲ್ ಮಾಡ್ತಾರೆ. ಕಂಟೆಸ್ಟೆಂಟ್ ನಂಬರ್ 2 ಯಮುನಾ ಶ್ರೀನಿಧಿ ಅಂತ. ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಗೊತ್ತಿರುತ್ತೆ ನಿಮಗೆಲ್ಲ. ತುಂಬ ಮೂವೀಸು ಸೀರಿಯಲ್ಸಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ, ಓವರ್ ಆ್ಯಕ್ಟಿಂಗ್ ಕೂಡ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಮೂರನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಧನ್ರಾಜ್ ಆಚಾರ್ಯ. ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಗಿಚ್ಚಿ ಗಿಲಿ ಹಾಗೂ ರೀಲ್ಸ್ ಅಲ್ಲೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ. ನಿನ್ನೆ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಇವ್ರಿಗೆ ಸೀರಿಯಸ್ ಆಗಿ ಬೆಂಡೆತ್ತಿದ್ರು. ಕೊನೆಗೆ ನಗ್ಬಿಟ್ಟು ಕಾಮಿಡಿ ನಾವು ರೀಲ್ ಮಾಡಿದ್ವಿ ಅಂತ ಹೇಳಿದ್ರು. ನೀವೇನಾದ್ರು ನೋಡಬೇಕು ಅಂತ ಅನ್ಸಿದ್ರೆ ನಿನ್ನೆ ಎಪಿಸೋಡ್ನ ಚೆಕ್ಔಟ್ ಮಾಡಿ ಜಿಯೋ ಸಿನಿಮಾದು. ನಾಲ್ಕನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಉಗ್ರಂ ಮಂಜು. ಇವ್ರನ್ನ ನೋಡೇ ಇರ್ತೀರಾ, ತುಂಬ ಮೂವೀಸೆಲ್ಲ ಮಾಡಿದ್ದಾರೆ. ಇವರು ತುಂಬ ಫೇಮಸ್ ಇದ್ದಾರೆ. ನೋಡೋಣ ಬಿಗ್ ಬಾಸ್ ಮನೆಯಲ್ಲಿ ಅವರು ಎಷ್ಟು ಚೆನ್ನಾಗಿ ಆಟಾಡ್ಬೋದು, ಎಷ್ಟು ತುಂಬ ವಾರಗಳ ಮುಂದೆ ಹೋಗ್ತಾರೆ ಅನ್ನೋದನ್ನ ಕಾದಿ ನೋಡೋಣ. 5ನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅನುಷಾ ರಾಯ್ ಅಂತ. ಫೋಟೋದಲ್ಲಿ ನೋಡ್ತಿರ್ಬೋದು, ಮಹಾನುಭಾವರು ಮತ್ತು ದಮಯಂತಿ ಅಂತ 2 ರೋಲ್ ಪ್ಲೇ ಮಾಡಿದ್ದಾರೆ ಇವರು. ನೋಡೋಣ ಇವ್ರ ಥಿಂಕಿಂಗು, ಸ್ಟ್ರಾಟಜಿ ಎಷ್ಟು ವರ್ಕೌಟ್ ಆಗುತ್ತೆ ಈ ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ 11 ಅಂತ. 6ನೇ ಕಂಟೆಸ್ಟೆಂಟ್ ಹೆಸರು ಬಂದ್ಬಿಟ್ಟು ಹಂಸ ನಾರಾಯಣ ಸ್ವಾಮಿ ಅಂತ. ಇವರು ತುಂಬ ಪಿಕ್ಚರು ಹಾಗೆ ಸೀರಿಯಲ್ಸಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಸೀರಿಯಲ್ಸಲ್ಲಿ ತುಂಬ ಮೇನ್ ರೋಲ್ಸು, ನೆಗೆಟಿವ್ ಶೇಡ್ಸ್ ಮಾಡಿದ್ದಾರೆ. ನೋಡೋಣ ಬಿಗ್ ಬಾಸಲ್ಲಿ ನೆಗೆಟಿವ್ ಶೇಡ್ ಮಾಡ್ತಾರಾ, ಪಾಸಿಟಿವ್ ಶೇಡ್ ಮಾಡ್ತಾರಾ, ಇಲ್ಲ ಮನಸ್ಸು ಗೆಲ್ತಾರ ಅಂತ. 7ನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗೌತಮಿ ಜಾಧವ್. ನಿಮ್ಗೆಲ್ಲರಿಗೂ ಇವರು ಸತ್ಯ ಅಂತ ಫೇಮಸ್ ಅನಿಸುತ್ತೆ. ಸತ್ಯ ಅನ್ನೋ ಸೀರಿಯಲಲ್ಲಿ ಲೀಡ್ ರೋಲ್ ಮಾಡ್ತಾರೆ. ಲೇಡಿ ರಾಮಾಚಾರ್ಯ ಅಂತಲೇ ಫೇಮಸ್ಸು. 8ನೇ ಕಂಟೆಸ್ಟೆಂಟ್ ಹೆಸರು ಬಂದ್ಬಿಟ್ಟು ಧರ್ಮ ಕೀರ್ತಿರಾಜ್. ಕ್ಯಾಡ್ಬರೀಸ್ ಗೊತ್ತಿರಬೇಕು, ನವಗ್ರಹ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೂ ಕಣ್ಣಸಲಿಗೆ ಸಾಂಗು ಇವ್ರದ್ದೇ. 9ನೇ ಕಂಟೆಸ್ಟೆಂಟ್ ಹೆಸರು ಬಂದ್ಬಿಟ್ಟು ತ್ರಿವಿಕ್ರಮ್. ಇವರು ಒಂದು ಸೀರಿಯಲ್ ಪದ್ಮಾವತಿ ಅಂತ ಒಂದು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಇವರು ಕ್ರಿಕೆಟ್ ಕೂಡ ಆಡ್ತಾರೆ. ನಮ್ಮ ಕರ್ನಾಟಕ CCLಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. 10ನೇ ಕಂಟೆಸ್ಟೆಂಟ್ ಹೆಸರು ಬಂದ್ಬಿಟ್ಟು ಚೈತ್ರ ಕುಂದಾಪುರ. ಇವರು ಕಾಂಟ್ರವರ್ಸಿಗೆ ಫೇಮಸ್ಸು, ಕಾಂಟ್ರವರ್ಸಿ ಚೈತ್ರ ಅಂತ ಕರಿಬೋದು. 11ನೇ ಕಂಟೆಸ್ಟೆಂಟ್ ಹೆಸರು ಬಂದ್ಬಿಟ್ಟು ರಂಜಿತ್ ಕುಮಾರ್. ಇವರು ಶನಿ ಹಾಗೂ ಅಮೃತ ವರ್ಷಿಣಿ ಸೀರಿಯಲ್ಸಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಇವರ ಬೇಸ್ ವಾಯ್ಸ್ ತುಂಬ ಚೆನ್ನಾಗಿದೆ. 12ನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಲಾಯರ್ ಜಗದೀಶ್. ಇವರು ನಿಮ್ಗೆ ಗೊತ್ತಿರುತ್ತೆ, ಹೆವಿ ರೀಲ್ಸಲ್ಲಿ ಕೌಂಟ್ರ್ ಕೊಡೋಕ್ಕೆ, ಪಂಚ್ ಹೊಡಿಯೋಕ್ಕೆ ಫೇಮಸ್ಸು. ಇದ್ದಂಗೆ ಹೇಳ್ತಾರೆ. ಇವ್ರದ್ದು ಒಂದು ಫೇಮಸ್ ರೀಲ್ ನೋಡಿರ್ಬೋದು ನೀವು, ಮೆಣಸಿನ್ಕಾಯಿ ಇಟ್ಕೊಳ್ಳಿ ಅಂತ. 13ನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗೋಲ್ಡ್ ಸುರೇಶ್. ಇವರು ನಮ್ಮ ಹಳೆ ವರ್ಷದ ಕಂಟೆಸ್ಟೆಂಟ್ ವರ್ತೂರ್ ಸಂತೋಷ್ ಥರ. ಇವ್ರ ಮೈ ಮೇಲೆ 1.5 ಕೋಟಿಯಿಂದ 2 ಕೋಟಿಯಷ್ಟು ಗೋಲ್ಡ್ ಹಾಕೊಂಡಿರ್ತಾರೆ. ಸ್ಟೇಜ್ ಮೇಲೆ ಇವ್ರನ್ನ ಕರೆದ್ಬಿಟ್ಟು ನಿಮ್ಮ ಬೌನ್ಸರ್ಸ್ನ ಕರೀರಿ ಅಂದಾಗ 6ರಿಂದ 7 ಜನ ಬೌನ್ಸರ್ಸ್ ಬಂದು ನಿಂತ್ಕೊಂಡ್ಬಿಡ್ತಾರೆ. ಸುದೀಪ್ ಅವ್ರು ಅವಾಗ ನಮ್ಮ ಬೌನ್ಸರ್ಸ್ ಎಲ್ಲಿ ಅಂತ ಕೇಳ್ತಾರೆ. ಅಷ್ಟು ಗೋಲ್ಡ್ ಹಾಕೊಂಡಿರೋ ಈ ಮನುಷ್ಯ ಬರೀ ಗೋಲ್ಡ್ ಮಾತ್ರ ಹಾಕೋತಾರ, ಇಲ್ಲ ಮನಸ್ಸಲ್ಲೂ ಗೋಲ್ಡಾ ಅಂತ ನಾವು ನೋಡಿ ಡಿಸೈಡ್ ಮಾಡಬೇಕು. 14ನೇ ಕಂಟೆಸ್ಟೆಂಟ್ ಹೆಸರು ಬಂದ್ಬಿಟ್ಟು ಮೋಕ್ಷಿತಾ ಪೈ. ಇವ್ರನ್ನ ನೋಡಿರ್ತಾರೆ ಸಾಕಷ್ಟು ಜನ. ಪಾರು ಸೀರಿಯಲಲ್ಲಿ ಲೀಡ್ ರೋಲ್ ಪರ್ಫಾರ್ಮ್ ಮಾಡಿ ಫೇಮಸ್ ಆಗಿದ್ದವರು. 15ನೇ ಕಂಟೆಸ್ಟೆಂಟ್ ಹೆಸರು ಬಂದ್ಬಿಟ್ಟು ಐಶ್ವರ್ಯ ಶಿಂದೋಗಿ ಅಂತ. ಇವರು ಮಮ್ಮಿ ಸೇವ್ನಿ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ನಾಗಿನಿ 2 ಸೀರಿಯಲಲ್ಲಿ ಕೂಡ ಪರ್ಫಾರ್ಮ್ ಮಾಡಿದ್ದಾರೆ. ನೋಡಬೇಕು ಇವರು ಈ ಬಿಗ್ ಬಾಸಲ್ಲಿ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. 16ನೇ ಕಂಟೆಸ್ಟೆಂಟ್ ಹೆಸರು ಬಂದ್ಬಿಟ್ಟು ಶಿಶಿರ್ ಶಾಸ್ತ್ರಿ. ಇವ್ರನ್ನ ನೋಡಿರ್ತೀರ, ಹಲವಾರು ಸೀರಿಯಲಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ತಮ್ಮ ಸೀರಿಯಲಲ್ಲಿರೋ ಆ್ಯಕ್ಟಿಂಗಿಗೆ, ಲೀಡ್ ರೋಲ್ಗೆ ಫೇಮಸ್. 17ನೇ ಕಂಟೆಸ್ಟೆಂಟ್ ಹೆಸರು ಬಂದ್ಬಿಟ್ಟು ಮಾನಸ. ಇವರು ನಮ್ಮ ಸೀಸನ್ನಲ್ಲಿದ್ದ ತುಕಾಲಿ ಸಂತೋಷ್ ಅವರ ಹೆಂಡತಿ. ಇವರು ಗಿಚ್ಚಿ ಗಿಲಿ ಆಡ್ಕೊಂಡು ಬಂದಿದ್ದಾರೆ. ಇವರು ಕೂಡ ಈ ಟೈಮು ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ.
ನೋಡಬೇಕು ಇವರ ಒಂದು ಎಂಟರ್ಟೈನ್ಮೆಂಟ್ ಯಾವ ರೀತಿ ಜನರನ್ನ ಇಷ್ಟಪಡಂಗೆ ಮಾಡುತ್ತೆ ಅಂತ. ಮನೆಗೆ ಹೋಗ್ತಿದ್ದಂಗೆ ಕಂಟೆಸ್ಟೆಂಟ್ಸ್ನ ಸ್ವರ್ಗ ಹಾಗೂ ನರ್ಕಕ್ಕೆ ಡಿವೈಡ್ ಮಾಡಿದ್ದಾರೆ. ಸ್ವರ್ಗ ಬಂದ್ಬಿಟ್ಟು ನಾರ್ಮಲ್ ಮನೆ, ಚೆನ್ನಾಗಿರೋ ಜಾಗ. ನರ್ಕ ಅಂತ ಒಂದು ಚಿಕ್ಕ ಜಾಗನ ಕ್ರಿಯೇಟ್ ಮಾಡಿದ್ದಾರೆ, ಅಲ್ಲಿ ನೆಲದ ಮೇಲೆ ಮಲ್ಕೊಬೇಕು, ಈ ಥರ ಎಲ್ಲ ಇರುತ್ತೆ. ಯಾರು ಸ್ವರ್ಗಕ್ಕೆ ಹೋಗಿದ್ದಾರೆ ಯಾರು ನರ್ಕಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಿದೆ, ನೀವು ನೋಡ್ಬೋದು. ನೋಡೋಣ ಈ ವಾರದಲ್ಲಿ ಯಾರು ಸ್ವರ್ಗನ ಡಿಸರ್ವ್ ಮಾಡಿದ್ರು ಯಾರು ನರ್ಕನ ಡಿಸರ್ವ್ ಮಾಡಿದ್ರು ಅಂತ ನಮಗೆ ರಿಯಲ್ ಆಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು.